ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಎಷ್ಟು ಜನರಿಗೆ ಬಂದಿದೆ ಮತ್ತು ಇನ್ನೂ ಎಷ್ಟು ಜನರಿಗೆ ಬರೋದು ಬಾಕಿ ಇದೆ, ಇನ್ನು ಉಳಿದ ಫಲಾನುಭವಿಗಳಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಈ ಎಲ್ಲದರ ಬಗ್ಗೆನೂ ಮಾಹಿತಿ ಇರುತ್ತೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಮೊನ್ನೆ ಫೆಬ್ರವರಿ 1ಕ್ಕೆ ಏನು ಬಡ್ಜೆಟ್ ಮಂಡನೆ ಆಯಿತು, ಅದರಲ್ಲಿ ಕೆಲವೊಂದೊಂದು ಉಪಯೋಗಕಾರಿ ಯೋಜನೆಗಳನ್ನು ಜನರಿಗೆ ತಂದಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಈಗ ಕಳೆದ ಕೆಲವು ದಿನಗಳ ಹಿಂದೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ 30%, 40% ಈ ರೀತಿಯಾಗಿ ಬರ್ತಾ ಇತ್ತು. ಬಟ್ ಆದರೆ ಈಗ ನೋಡೋದಕ್ಕೆ ಹೋದರೆ ಈಗ 70-80%ಗಿಂತ ಹೆಚ್ಚು ಜನರಿಗೆ ಜಮಾ ಆಗಿರಬೇಕಾಗಿತ್ತು. ಆದರೆ ಈಗ ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡಿದಾಗ ಕೇವಲ 51% ಜನರಿಗೆ ಮಾತ್ರ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿರುವಂಥದ್ದು. ಕೆಲವೊಂದು ಜನ ಸೆಪ್ಟೆಂಬರ್ ಅಕ್ಟೋಬರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಯಾಕೆಂದರೆ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಯಾಕೆಂದರೆ ಯಾರು ಕೂಡ ಇದುವರೆಗೂ ಪ್ರೂಫನ್ನು ಕಳಿಸಿಲ್ಲ. DBT ಕರ್ನಾಟಕ ಆ್ಯಪ್ನಲ್ಲೇ ಪ್ರೂಫನ್ನು ನೀವು ಕಳಿಸ್ಬೇಕು. 2-3 ದಿನದಲ್ಲಿ DBT ಕರ್ನಾಟಕ ಆ್ಯಪ್ ಅಪ್ಡೇಟ್ ಆಗುತ್ತೆ, ಅದಾದ ನಂತರವೇ ನೀವು ಕಳಿಸ್ಬೇಕು. ಹಾಗಾಗಿ DBT ಕರ್ನಾಟಕ ಆ್ಯಪಿನ ಪ್ರೂಫನ್ನು ಯಾರು ಕೂಡ ಕಳಿಸಿಲ್ಲ, ಓಕೆನಾ. ಹಾಗಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಂದಿರೋದನ್ನ ಕನ್ಫ್ಯೂಸ್ ಆಗಿ ಅಕ್ಟೋಬರ್ ತಿಂಗಳು ಹಣ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೊರತು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಇನ್ನೂ ಕೂಡ ಯಾರಿಗೂ ಬಿಡುಗಡೆ ಆಗಿಲ್ಲ. ಬರೀ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಮಾತ್ರ ಬಿಡುಗಡೆ ಆಗಿರುವಂಥದ್ದು, ಓಕೆನಾ. ಇನ್ನು ಮಹಿಳೆಯರಿಗೆ ಅಥವಾ ರೈತರಿಗೆ ಏನು ಲಾಭದಾಯಕ ಇದೆ ಬಡ್ಜೆಟ್ನಿಂದ ಅಂತ ನೋಡೋದಕ್ಕೆ ಹೋದರೆ, ಮಧ್ಯಮ ವರ್ಗದವರಿಗೆ ಮೊದಲನೇದಾಗಿ ಹೇಳಬೇಕು ಅಂದರೆ ನಿಮ್ಮ ಆದಾಯ ಅಥವಾ ನೀವು ಸ್ಯಾಲ್ರಿ ತೊಗೊಳೋರಾಗಿದ್ದೀರಾ ಅಂದರೆ, ಉದಾಹರಣೆಗೆ ನಿಮ್ಮ ಮಂತ್ಲಿ ಇನ್ಕಮ್, ಇಯರ್ಲಿ ಇನ್ಕಮ್ ನಿಮ್ದು ಎಷ್ಟಿರಬೇಕು ಅಂದರೆ 12 ಲಕ್ಷದವರೆಗೂ ಸಹ, ಅಂದರೆ ನೀವು 1 ಲಕ್ಷ ರೂಪಾಯಿ ನೀವು ಮಂತ್ಲಿ ಸ್ಯಾಲ್ರಿ ತೊಗೊಂಡ್ರೂ ಸಹ ಅಂಥವರಿಗೆ ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಬರಲ್ಲ, ಓಕೆನಾ. 12 ಲಕ್ಷದವರೆಗೂ ಸಹ ಇನ್ಕಮ್ ಟ್ಯಾಕ್ಸ್ ಬರಲ್ಲ. ನೀವು 12 ಲಕ್ಷ ಮೇಲ್ಪಟ್ಟು ಏನಾದರೂ ಆದಾಯ ಹೊಂದಿದ್ದೀರಿ ಅಂದರೆ ಅಂಥವರಿಗೆ 4 ಲಕ್ಷದಂತೆ ಆ ಸ್ಲ್ಯಾಬ್ ಪ್ರಕಾರ ನಿಮಗೆ ಇನ್ಕಮ್ ಟ್ಯಾಕ್ಸ್ ಬೀಳುತ್ತೆ. ಬಟ್ ಆದರೆ ಎಕ್ದಮ್ 7 ಲಕ್ಷ ಇರೋದನ್ನು 12 ಲಕ್ಷದವರೆಗೂ ಕೂಡ ರೈಸ್ ಮಾಡಿದ್ದಾರೆ. ಕೆಲವೊಂದು ಮಧ್ಯಮ ವರ್ಗದವರಿಗೆ 1,80,000 ಈ ರೀತಿ ಸಂಬಳ ತೊಗೊಳೋರಿಗೂ ಕೂಡ ಟ್ಯಾಕ್ಸ್ ಕಟ್ ಆಗ್ತಾ ಇತ್ತು. ಬಟ್ ಆದರೆ ಇವಾಗ ಕಟ್ ಆಗೋದಿಲ್ಲ, ಓಕೆನಾ. ಮತ್ತು ರೈತರಿಗೆ ಇನ್ನೇನು ಬಡ್ಜೆಟಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಈಗ ರೈತರಿಗೆ ಒಂದು ಸಾಲ ಪಡ್ಕೋಬೇಕು ಅಂದರೆ ಎಲ್ಲ ಬ್ಯಾಂಕ್ನಲ್ಲೂ ಕೂಡ ಕ್ಲಿಯರೆನ್ಸ್ ತೊಗೋಬೇಕು. ಅಲ್ಪಾವಧಿ ಸಾಲ ತೊಗೊಳ್ಳಿಕ್ಕೆ ಅಂದರೆ ಭಾಳ ಕಷ್ಟ ಆಗ್ತಾ ಇತ್ತು, ಓಕೆನಾ. ಬಟ್ ಆದರೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಹೊಂದಿರುವಂತಹ ರೈತರಿಗೆ 3 ಲಕ್ಷದವರೆಗೂ ಸಹ ಯಾವುದೇ ಆಧಾರ ರಹಿತ ಸಾಲವನ್ನು ಪಡ್ಕೋಬೋದಾಗಿತ್ತು. ಅದನ್ನು ಕೇಂದ್ರ ಸರ್ಕಾರ ಇವಾಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ 5 ಲಕ್ಷದವರೆಗೂ ಕೂಡ ಎಕ್ಸ್ಟೆಂಡ್ ಆಗಿದೆ. ಅಂದರೆ ರೈತರು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವಂಥ ರೈತರು 5 ಲಕ್ಷದವರೆಗೂ ಕೂಡ ಯಾವುದೇ ಆಧಾರವನ್ನು ಕೊಡದೆ ಈಗ ಕೇಂದ್ರ ಸರ್ಕಾರದಿಂದ ಲೋನನ್ನು ಪಡ್ಕೋಬೋದಾಗಿರುತ್ತೆ. ಅತಿ ಕಡಿಮೆ ಇಂಟ್ರೆಸ್ಟ್ನಲ್ಲೂ ಕೂಡ ಲೋನನ್ನು ಪಡ್ಕೋಬೋದಾಗಿರುತ್ತೆ. ಇದೊಂದು ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಇನ್ನು ಮಹಿಳೆಯರಿಗೆ ಅಂತ ನೋಡೋದಕ್ಕೆ ಹೋದರೆ ಪರ್ಟಿಕ್ಯುಲರ್ ಆಗಿ ಗೃಹಲಕ್ಷ್ಮಿ ಈ ರೀತಿ ಯಾವುದೇ ರೀತಿ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ಬಟ್ ನಿರೀಕ್ಷೆ ಇತ್ತು, PM ಕಿಸಾನ್ ಹಣ ಹೆಚ್ಚಿಗೆ ಮಾಡುವಂಥ ನಿರೀಕ್ಷೆ ಇತ್ತು. ಬಟ್ ಆ ರೀತಿ ಯಾವುದೇ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ಬಟ್ ಆದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಪರ್ಟಿಕ್ಯುಲರ್ ಆಗಿ ಅವರಿಗೆ ಅಂತ ಹೇಳಿ ಸುಮಾರು 2 ಕೋಟಿವರೆಗೂ ಕೂಡ ಸಾಲ ಸೌಲಭ್ಯದ ಯೋಜನೆಯನ್ನು ಜಾರಿಗೆ ತಂದಿದ್ದಾರಂತೆ. ಬಟ್ ಪರ್ಟಿಕ್ಯುಲರ್ ಆಗಿ ಆ ಒಂದು ಯೋಜನೆ ಹೆಸರನ್ನು ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಕಡಿಮೆ ಬಡ್ಡಿ ದರದಲ್ಲಿ 2 ಕೋಟಿ ರೂಪಾಯಿವರೆಗೂ ಸಹ ಅವರಿಗೆ ಸಾಲ ಕೊಡುವಂಥ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ರಾಜ್ಯ ಸರ್ಕಾರದಿಂದ ಏನು ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಏನು ಗುಡ್ ನ್ಯೂಸ್ ಅಂತ ನೋಡೋದಕ್ಕೆ ಹೋದರೆ, ಯಾರು ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ, ಈಗ ಮೊದಲು ಏನಾಗ್ತಾ ಇತ್ತು ಅಂದರೆ ಯಾವುದೇ ಕಾಯಿಲೆಗೆ ಡಾಕ್ಟರ್ ಹತ್ರ ಹೋಗಿ ತೋರಿಸೋದಕ್ಕೆ ಹೋದ್ರು ಸ್ಕ್ಯಾನಿಂಗನ್ನು ಬರೀತಿದ್ದರು, ಓಕೆನಾ. ಡಾಕ್ಟ್ರು ಯಾವುದೇ ಕಾಯಿಲೆ ತೋರಿಸೋದಕ್ಕೆ ಹೋದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲವೊಂದು ಡಾಕ್ಟ್ರುಗಳು, ಎಲ್ಲರೂ ಅಲ್ಲ, ಕೆಲವೊಂದು ಡಾಕ್ಟ್ರುಗಳು ಏನು ಮಾಡ್ತಾಯಿದ್ರು, ಯಾವುದು ಹೊರಗಡೆ ನೀವು ಸ್ಕ್ಯಾನಿಂಗ್ ಮಾಡಿಸಿ ಅಂತೇಳಿ CT ಸ್ಕ್ಯಾನು, MRI, ಸಣ್ಣ ಪುಟ್ಟ ಸ್ಕ್ಯಾನಿಂಗ್ ಆದರೆ ಕಡಿಮೆ ಆಗ್ತಾ ಇದೆ. ಬಟ್ ಆದರೆ CT ಸ್ಕ್ಯಾನು ಮತ್ತು MRI ಸ್ಕ್ಯಾನ್ಗಳಿಗೆ ಸಿಕ್ಕಾಪಟ್ಟೆ ದುಬಾರಿ ವೆಚ್ಚ ಆಗುತ್ತೆ ಹೊರಗಡೆ. ಅಂಥ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ಗಳು ಈಗ BPL ಕಾರ್ಡ್ ಹೊಂದಿರೋರಿಗೆ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡುವಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಈಗ ಶೀಘ್ರದಲ್ಲೇ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇದರ ಜೊತೆಯಲ್ಲಿ ಇನ್ನು ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17ನೇ ಕಂತಿಗೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ,
ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮಿಂದ ಯಾವುದೇ ಹೊಸ ಅಪ್ಡೇಟ್ ಬಂದಿಲ್ಲ. ಬಂದರೆ ಖಂಡಿತವಾಗ್ಲೂ ಅಪ್ಡೇಟ್ ತಿಳಿಸುವಂಥ ಕೆಲಸ ಮಾಡ್ತೀನಿ. ಹಾಗಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.